ರಾತ್ರಿ ಊಟ ಮಾಡಿ ಮಲ್ಕೊಂಡಾನ. ಸುಮಾರು 14-15 ವರ್ಷದ ಹುಡುಗ ಆರಾಮಾಗಿ ಊಟ ಮಾಡಿ ಮಲ್ಕೊಂಡನ. ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಹೊಟ್ಟೆ ಕಡಿತದ ಸಂಕಟ ಕೈತಂತ ಉಳ್ಳಾಡಿ 5 ಗಂಟೆಗೆ ಪ್ರಾಣ ಬಿಟ್ಟಿದ್ದ ಹುಡುಗ ಸತ್ತೋಗಿದ್ದ. ಎಲ್ಲರೂ ಅಳಕತ್ತಿದ್ರು. ಮನೆಗೊಬ್ಬನೇ ಮಗ, ಹಾಗಾಗಿ ಅವನ ಮೇಲೆ ಬಿದ್ದು ಎಲ್ಲರೂ ದುಃಖ ಮಾಡಿ ಅಳುತ್ತಿರ್ತಾರೆ. ಈ ಅಳುವಂತ ಧ್ವನಿ ಪುಟ್ಟರಾಜ ಅಜ್ಜವ್ರು ಕೇಳಿಸ್ತದ 7 ಗಂಟೆಗೆ. ಅಲ್ಲಿ ಸೇವಾ ಮಾಡೋರು ಕೇಳ್ತಾರ, ಯಾಕೆ ಯಾರು ಅಳಕತ್ತಾರಲ್ಲ, ಏನಾಗೈತಿ ಅಂದ್ರು. ಸೇವಾ ಮಾಡೋರು ಹೇಳ್ತಾರ, ಇಲ್ರಿ ಇಲ್ಲಿ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಅಗಸರು ಹುಡುಗ ಮನೆಗೆ ಇತ್ತಂತ್ರಿ, ಆರಾಮಿತ್ತಂತ್ರಿ, ರಾತ್ರಿ ಊಟ ಮಾಡಿ ಮಲ್ಕೊಂಡಾನ, ಬೆಳಗ್ಗೆ 1 ತಾಸು ತ್ರಾಸಾಗೈತಂತ ಒದ್ದಾಡಿ ತೀರ್ಕೊಂಡಂತ್ರಿ ಹುಡುಗ ಅಂತ ಹೇಳಿದ್ರು. ಆಗಿಂದಾಗಲೇ ಪುಟ್ಟರಾಜ ಅಜ್ಜವ್ರು ಅಂತಾರ, ಏನಪ್ಪ ಇದು, ದೊಡ್ಡವರು ಊರಿಗೆ ಬಂದಾಗ ಒಳ್ಳೇದಾಗಬೇಕು ಏನ್ರಿ, ದೊಡ್ಡವರು ಊರಿಗೆ ಪಾದ ಹಾಕಿದಾಗ ಊರಾಗ ಒಳ್ಳೇದಾಗಬೇಕು. ಹಿಂಗಾಯ್ತು ಅಂದ್ರ ಆ ಕೆಟ್ಟ ಹೆಸರು ಪುಟ್ಟಯ್ಯ ಅಜ್ಜವ್ರು ಊರಿಗೆ ಬಂದಾಗನ ಅವತ್ತು ಬಂದ ದಿವಸನ ಹುಡುಗ ಸತ್ತದೋ ಮರಯ, ಅವ್ರ ಕಾಲುಗುಣ ಹೆಂಗ ಏನಂತ ಅನ್ನುವಂಥವ್ರು ಇರ್ತಾರ. ಅದಕ್ಕೆ ಈ ಅಪವಾದ ನನಗೆ ಬರಬಾರ್ದು ಅಂತ ತಿಳ್ಕೊಂಡು ಸೇವಕನ ಕರ್ಕೊಂಡು ಸೀದಾ ಅವ್ರ ಮನೆಗೆ ಹೋಗ್ತಾರ ಗುರುಗಳು ಪುಟ್ಟಯ್ಯ ಅಜ್ಜವ್ರು. ಹೋದ ಕೂಡಲೇ ಅವ್ರ ಮನೆಯವರೆಲ್ಲರೂ ಉದ್ದಕ ಪಾದಕ್ಕೆ ಬೀಳ್ತಾರ, ಯಪ್ಪ ಅಂತ ಅಳ್ತಾರ, ಕಣ್ಣೀರು ಸುರಿಸ್ತಾರ. ಆಗ ಆ ಹುಡುಗನ ಹತ್ರ ಕರ್ಕೊಂಡು ಹೋದ್ರು. ಹುಡುಗ ತೀರಿಕೊಂಡು 2.5 ತಾಸು ಆಗ್ಯದಾಗಲೇ. ಆ ಪ್ರಸಂಗದೊಳಗ ಅವ್ರ ಜೀವನೊಳಗೆ ಯಾವಾಗಲೂ ಇಟ್ಟು ಬೆಳ್ಳಿ ಡಬ್ಬ ಇರ್ತಿತ್ತು, ಅದ್ರಾಗ ವಿಭೂತಿ ಇರ್ತಿತ್ತು, ಕ್ರಿಯಾಭಸ್ಮ ಯಾವಾಗಲೂ ತೆಗೆದು ಹಚ್ಕೊಂತಿದ್ರು. ಯಾವಾಗಲೂ ಗುರುಗಳು ಗಾಡಿಯಾಗಿದ್ರೆ ಹಚ್ಕೊಳ್ಳೋರು, ಗಾಡಿಗಳಿದ್ರೆ ಹಚ್ಕೊಳ್ಳೋರು, ಯಾತ್ರ ಆದ ಕೂಡಲೇ ಒಟ್ಟು ಹಣೆಗೆ ವಿಭೂತಿ ಹಚ್ಕೊಳ್ಳೋರು. ಅಂತ ವಿಭೂತಿ ತೆಗೆದು ಕೈಗೆ ವಿಭೂತಿ ಹಚ್ಕೊಂಡು ಆ ಮಗುವಿಗೆ ಹೇಳ್ತಾರ, ಹಿಂಗ ಹಣಿ ಮೇಲೆ ಕೈ ಇಟ್ಟು ಹೇಳ್ತಾರ, ಓ ಎಡೆಯೂರು ಸಿದ್ಧಲಿಂಗ ಶಿವಯೋಗಿ, ಓ ಹಾನಗಲ್ಲ ಕುಮಾರ ಶಿವಯೋಗಿಗಳೇ, ಓ ಎಲ್ಲ ಗುರು ಪಂಡಿತ ಪಂಚಾಕ್ಷರ ಗುರುಗಳವರೇ, ನಾನು ಬಂದಿದ್ದು ನಿಮ್ಮ ಹೆಸರಿನ ಮೇಲೆ ಭಿಕ್ಷಾ ಬೇಡಕ್ಕೆ ಬಂದೀನಿ. ಇಲ್ಲೇನಾದ್ರೂ ಕೆಟ್ಟ ಅನಾಹುತಗಳು ಅಥವಾ ಕೆಟ್ಟ ಹೆಸರು ಬಂದಿತ್ತು ಅಂದ್ರೆ ಅದು ನಿಮಗೆ ಸೇರ್ತದ, ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹಣಿ ಮೇಲೆ ಭಸ್ಮ ಹಚ್ಚಿ ಮೈ ಮೇಲೆ ಕೈ ಆಡಿಸಿದ ಕೂಡಲೇ ಆಗಿಂದಾಗಲೇ ಎದ್ದು ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ ಅಗಸರ ಮನೆಯ ಹುಡುಗ. ಕೆಂಗಾಪುರದೊಳಗ, ಶಿಗ್ಗಾಂವ ತಾಲೂಕು ಕೆಂಗಾಪುರದಾಗ ಅಂತ ಅಗಸರು ಮನೆಯೊಳಗ ಹೊಳ್ಳಿ ಸತ್ತ ಮಗುವನ್ನ ಬದುಕಿಸಿದವರು ಪೂಜ್ಯ ಪುಟ್ಟರಾಜ ಗುರುಗಳು ವಿಭೂತಿಯ ಬಲದಿಂದ. ಅದಕ್ಕೆ ಇವು ಸುಳ್ಳಲ್ಲಿದ ಬೇಕಾರ ಇವತ್ತಿಗೂ ಕೂಡ ಆ ಅಗಸರ ಮನೆಯಾಗಿಂದ, ಕೆಂಗಾಪುರದ ಅಗಸರ ಮನೆಯಾಗಿಂದ 5 ಚೀಲ ನೆಲ್ಲು ಪ್ರತಿ ವರ್ಷ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಕಾಣಿಕೆಯಾಗಿ ಬರುತ್ತದೆ. ಅಂತೂ 5 ಚೀಲ ಏನು ಹೇಳಿದ್ರಲ್ಲ, ಅಂದಿನಿಂದ